ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಅನುದಾನದ ಸಮರ ಏನಾದರೂ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗಷ್ಟೇ ಅನುದಾನ ರಿಲೀಸ್ ಮಾಡಿದ್ರಾ ಸಿಎಂ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಕೇವಲ ಕಾಂಗ್ರೆಸ್ಸಿನ ಶಾಸಕರಿಗಷ್ಟೇ ಅನುದಾನವನ್ನ ಸಿಎಂ ಸಿದ್ದರಾಮಯ್ಯ ಏನಾದರೂ ರಿಲೀಸ್ ಮಾಡಿದ್ರಾ? ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 25 ಕೋಟಿ ಅನುದಾನ ಏನಾದರೂ ಬಿಡುಗಡೆಯಾಗ್ತಾ ಇದೆಯಾ? ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟಕ್ಕೆ ಈಗ ಅನುದಾನದ ಅಸ್ತ್ರ ಏನಾದರೂ ಸಿಗ್ತಾ? ಒಟ್ಟು 135 ಶಾಸಕರ ಕ್ಷೇತ್ರಗಳಿಗೂ 25 ಕೋಟಿ ರೂಪಾಯಿ ಅನುದಾನ ಸಿಎಂ ಏನಾದರೂ ಕೊಡ್ತಾರಾ? ಅದರಲ್ಲಿ 100 ಕ್ಷೇತ್ರಗಳಿಗೆ ಅನುದಾನವನ್ನ ನೀಡಿದ್ರೂ ಕೂಡ 2500 ಕೋಟಿ ರೂಪಾಯಿ ಹಣ ಬೇಕು. ಈ ಬೃಹತ್ ಮೊತ್ತವನ್ನ ಪೂರಕ ಅಂದಾಜಿನಲ್ಲಿ ಒದಗಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 25 ಕೋಟಿ ಕೊಟ್ಟರೆ ನಮಗೂ ಕೂಡ ಕೊಡಬೇಕು. ನಾನು ಸಿಎಂ ಆಗಿದ್ದಾಗ ಎಲ್ಲರ ಕ್ಷೇತ್ರಗಳಿಗೂ ಕೂಡ 25 ಕೋಟಿ ಹಣವನ್ನು ಅನುದಾನ ಕೊಟ್ಟಿದ್ದೆ. ಈಗ ಇವರೆಷ್ಟು ಕೊಡಬೇಕು ಆ ಲೆಕ್ಕದ ಪ್ರಕಾರ ಕೊಡಲಿ ಅಂತ ಮಾಜಿ ಸಿಎಂ ಅವರು ಪಟ್ಟು ಹಿಡಿದಿದ್ದಾರೆ. ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು 25 ಕೋಟಿ ನಿಮ್ಗೆ ಕೊಡ್ತೀವಿ ಅಂತ. ಇವತ್ತುವರೆಗೂ ಬರೀ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವ್ರ ಶಾಸಕರು 25 ಕೋಟಿ ಕೊಟ್ಟಿಲ್ಲ. ಅವ್ರ ಶಾಸಕರು ಕೊಟ್ಟರೆ ನಮಗೂ ಕೂಡ ಕೊಡಬೇಕಾಗುತ್ತೆ. ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ನಾವಿದ್ದಾಗಲೂ ಕೂಡ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು. ಆದರೆ ಕಾಂಗ್ರೆಸ್ ಶಾಸಕರಿಗೆ ಈ ಸಿದ್ದರಾಮಯ್ಯ ಅವರು ಬಂದು 25 ಕೋಟಿ ಕೊಡೋದು. ನಾನೇ 25 ಕೋಟಿ ಕೊಟ್ಟಿದ್ದೆ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯ ಮುಖ್ಯಮಂತ್ರಿಯಾಗಿ. ಇವರೆಷ್ಟು ಕೊಡಬೇಕಾಗಾದ್ರೆ? ಮತ್ತು ಎಲ್ಲ ಕಾನೂನು ಬಾಹಿರವಾಗಿ ಈ ತಿಂಗಳಿಗೆ ಬಿಡುಗಡೆ ಆಗ್ತದೆ. ಈ ತಿಂಗಳೊಳಗೆ ಡೆವಲಪ್ಮೆಂಟ್ ವರ್ಕ್ 25 ಕೋಟಿ ರಸ್ತೆಗೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. ವಿಶ್ವಾಸಕ್ಕೆ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಶ್ನೆ ಇಲ್ಲ. ಮಾಮೂಲಾಗಿ ರೊಟೀನಾಗಿ ಶಾಸಕರಿಗೆ ಅಭಿವೃದ್ಧಿ ಮಾಡೋದು ದುಡ್ಡು ಕೊಡಬೇಕಲ್ಲ, ಆ ರೀತಿ ಕೊಡ್ತಾ ಇದ್ದಾರೆ ಅಷ್ಟೇ. ಪೂರ ಅಸಮಾಧಾನ ಆಗೋಕ್ಕೆ ಚಾನ್ಸೇ ಇಲ್ಲಲ್ಲ. ಎಮ್.ಎಲ್.ಎ ಆದಮೇಲೆ ಅಭಿವೃದ್ಧಿ ಮಾಡಲೇಬೇಕು, ಸರ್ಕಾರದ ಹಣ ಬಿಡುಗಡೆ ಆಗಲೇಬೇಕು. ಸ್ವಲ್ಪ ತಡ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇವತ್ತು ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಅನುದಾನವನ್ನು ಒದಗಿಸುವಂತ ಹೇಳಿದರು. ಹಾಗಾಗಿ 25 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಈಗಾಗಲೇ ಆ್ಯಕ್ಷನ್ ಪ್ಲಾನ್ಗಳನ್ನು ತೊಗೊಳ್ತಾ ಇದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ. ಕರ್ನಾಟಕ